ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಮೊದಲಿನ ಥರ ಇಲ್ಲ, ಏನಾರು ಪ್ರಾಬ್ಲಮ್ಮಾ? ಏನು ತಂದ್ಕೊಳ್ಳ? ಬೇಡ ಬೇಡ, ತಿಂಡಿ ತರಿಸ್ಕೊಡಿ. ಯಾಕೆ ಮೇಡಮ್, ಮನೇಲಿ ತಿಂಡಿ ತಿನ್ಲಿಲ್ವಾ? ಏನಾಯ್ತು? ಎಷ್ಟು ಪ್ರಶ್ನೆ ಕೇಳ್ತೀರಾ ಮುನ್ಸ್ವಾಮಿ ಅವರೇ? ತಿಂಡಿ ತರಿಸ್ಕೊಡ್ತೀರೋ ಅಥವಾ ನಾನು ಆಚೆ ಹೋಗ್ತೀನಿಲ್ಲ? ಅಯ್ಯಯ್ಯೋ, ಬೇಡ ಬೇಡ ಬೇಡ, ನಾನೇ ಹೋಗ್ತಾ ಇರ್ತೀನಿ. ಮೇಡಮ್, ತಿಂಡಿ. ಸಾರಿ ಮುನ್ಸ್ವಾಮಿ ಅವರೇ, ಆಗಲೇ ರೇಗ್ಬಿಟ್ಟೆ. ನೆನ್ನೆ ಪಿಕ್ ಪಾಕೆಟ್ ಕೇಸ್ ಇತ್ತಲ್ಲ, ಏನಾಯ್ತು? ಕಾಲೇಜ್ ಹುಡುಗ ಮೇಡಮ್, ಸಿಕ್ಬಿದ್ದಿದ್ದಾನೆ. ಆಮೇಲೆ 53ನೇ ಕ್ರಾಸಲ್ಲಿ ಕಳ್ಳರು ಮನೆಗೆ ನುಗ್ಗಿದ್ರಲ್ಲ, ಅದು ಅದಿನ್ನೂ ತನಿಖೆಯಲ್ಲಿದೆ ಮೇಡಮ್. ಅಷ್ಟೇನಾ? ಇನ್ನೇನಾದರೂ ಡೀಟೇಲ್ಸ್ ಕೊಡೋಕ್ಕಿದೆಯಾ? ಏನೂ ಇಲ್ಲ ಮೇಡಮ್, ಅಷ್ಟೇ. ಏನಾಗಿದೆ ಎಲ್ರಿಗೂ? ಮನೇಲಿ ನೋಡಿದ್ರೆ ಅವ್ರು ಹಾಗೆ ಆಡ್ತಿದ್ದಾರೆ, ಇಲ್ಲಿ ನೋಡಿದ್ರೆ ಇವ್ರೆಲ್ಲರೂ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದಾರಲ್ಲ. ಬೆಳಗಿಂದ ಯಾರು ಮಾತಾಡ್ತಿಲ್ಲ, ಪ್ರಶ್ನೆನೂ ಮಾಡ್ತಿಲ್ಲ. ಈ ಸೈಲೆನ್ಸ್ ಸಾಕಾಗಿದೆ ಮೇಡಮ್. ಏನ? ಏನಾದ್ರೂ ಕೇಳಿ ಮೇಡಮ್, ಯಾಕೆ ಕಳ್ತನ ಮಾಡಿದೆ ಅಂತ ನನ್ನ ಕೇಳಿ ಮೇಡಮ್. ಮಗು ಆದ್ರೆ ಎಲ್ಲ ಸರಿ ಆಗುತ್ತಂತೆ ಮೇಡಮ್. ಏನು ಅರ್ಥ ಆಗ್ತಿಲ್ಲ ಮೇಡಮ್. ಏನಂದೆ? ಏನು ಮೇಡಮ್, ನಾನೇನು ಮಾತಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಮಗು ಆದ್ರೆ ಅದು ಗಲಾಟೆ ಮಾಡ್ತಿರುತ್ತಲ್ಲ ಮೇಡಮ್, ಮಗು ಒಂದೇ ಪರಿಹಾರ ಮೇಡಮ್. ಯಾಕೋ ತಲೆ ಕೆಟ್ಟವನಂಗ್ ಮಾತಾಡ್ತಿದ್ಯಾ? ಅಯ್ಯೋ ಬಿಡಿ ಮೇಡಮ್, ತಲೆ ಯಾರಿಗೆ ತಾನೇ ನೆಟ್ಕಿದೆ. ಮಗು ಮಾಡ್ಕೊಂಡ್ರೆ ಎಲ್ಲನೂ ಸರಿ ಹೋಗ್ಬಿಡುತ್ತೆ ಮೇಡಮ್. ಹುಚ್ಚುಚ್ಚಂಗ್ ಆಡಿದ್ರೆ ಮಗನೇ ಮಾರಿ ಹಬ್ಬ ಮಾಡ್ಬಿಡ್ತೀನಿ. ತಪ್ಪಗಿದ್ರೆ ಸರಿ. ಇವಾಗ ರೀ ಮುನ್ಸ್ವಾಮಿ ಅವರೇ, ಓಪನ್ ಮಾಡ್ರಿ. ಏನು ಮೇಡಮ್, ಯಾಕೆ, ಏನಾಯ್ತು? ನೀವ್ಯಾಕೆ ಮೇಡಮ್ ಕೋಪ ಮಾಡ್ಕೊಳ್ತಾ ಇದ್ದೀರಾ? ಅಲ್ಲ, ಮದುವೆ ಆದವ್ರಿಗೆ ಒಂದು ಮಗು ಇರಲೇಬೇಕು, ಅದನ್ನೇ ತಾನೇ ಅವನು ಹೇಳ್ತಾ ಇರೋದು. ಪಾಪ ಅವನಿಗೇನು ಸಮಸ್ಯೆನೋ ಏನೋ. ಮುನ್ಸ್ವಾಮಿ ಅವರೇ, ಇದ್ಯಾಕೋ ಅತಿ ಆಯ್ತು. ಏನು ಎಲ್ರು ಮಗು 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 ಅನ್ಕೊಂಡು? ಎಲ್ರುನಾ? ಯಾರು ಮೇಡಮ್ ಎಲ್ರು ಅಂದ್ರೆ? ಇದು ನಾವ್ಯಾರು ಮಗು ವಿಷಯ ತೆಗಿಲೇ ಇಲ್ವೇ? ಅವನು ಹೇಳಿದ್ದು ನಿಮಗೆ ಅಂತ ಅನ್ಕೊಂಡ್ರಾ? ಇಲ್ಲ ಮೇಡಮ್, ಇಲ್ಲ ಆದ್ರೆ ನಿಮ್ಗೆಲ್ಲ ಅನ್ಕೊಂಬಿಡಿ ಮೇಡಮ್. ಈಗ ಮುನ್ಸ್ವಾಮಿ ಅವರೇ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.